ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಬಳ್ಳಾರಿ ಮತ್ತು ವಿಜಯನಗರ ಎರಡೂ ಜಿಲ್ಲೆಗಳ ಉಸ್ತುವಾರಿ ಸಚಿವರಾದಂಥ ಜಮೀರ್ ಅಹಮದ್ ಖಾನ್ ಅವರ, ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಲೋಕಸಭಾ ಸದಸ್ಯರಾದಂಥ ಶ್ರೀ ತುಕಾರಾಮ್ ಅವರ, ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳಾದಂಥ ಶ್ರೀ ನಸೀರ್ ಅಹಮದ್ ಅವರ, ಮಾಜಿ ಸಚಿವರಾದಂಥ ಪರಮೇಶ್ವರ್ ಅವರ, ಶಾಸಕರಾದಂಥ ಗವಿಯಪ್ಪನವರೇ, ಜಬ್ಬಾರ್ ಅವರೇ, ಲತಾ ಅವರೇ, ಶ್ರೀನಿವಾಸ್ ಅವರೇ, ಮಾಜಿ ಶಾಸಕರಾದಂಥ ಸ್ವಾಮಿ ಅವರೇ, ಹಸನ್ ಸಾಬ್ ಧೋತಿಹಳ್ಳಿ ಅವರೇ, ಅವ್ರನ್ನ ಯಾವಾಗಲೂ ಹಳ್ಳಿ ಸಾಬ್ರು ಅಂತ ಕರೆಯೋದು, ಧೋತಿಹಳ್ಳಿ ಅವರೇ, ಇನ್ನೇನಿದ್ರು ಅಷ್ಟೇ ಅಲ್ಲ, ಮಾಧ್ಯಮದ ಸ್ನೇಹಿತರ ಜೊತೆಗೆ ಹೊಸ ಜೀವನಕ್ಕೆ ಕಾಲಿಡ್ತಾ ಇರ್ತಕ್ಕಂಥ ನವ ದಂಪತಿಗಳಾದಂಥ ಎಲ್ಲ ವಧುವರರ, ಇಲ್ಲಿ ಸೇರಿರ್ತಕ್ಕಂಥ ಆತ್ಮೀಯ ಸೋದರ ಸೋದರಿಯರೇ, ಇತರ ಎಲ್ಲ ಸ್ನೇಹಿತರೆ, ಈಗಾಗಲೇ ಶಿರಾಜ್ ಶೇಖ್ ಅವರ ಮಗ ಸೈಫ್ ಅಲಿ ಶೇಖ್ ಮತ್ತು ಸೈಯದ್ ಐತಿಜಾ ಅರ್ಷಿಯಾ ಇವರ ಮದುವೆ ಕಾರ್ಯ ಮಂಡ್ಯದಲ್ಲಿ ಆಗಿದೆ. ಇವತ್ತು ಆರತಕ್ಷತೆ ಕಾರ್ಯಕ್ರಮ. ನನಗೆ ಈ ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂತೇಳಿ ಶಿರಾಜ್ ಶೇಖ್ ಅವರು ಮತ್ತು ಜಮೀರ್ ಅಹಮದ್ ಖಾನ್ ಅವರು ಒತ್ತಾಯವನ್ನು ಮಾಡಿದ್ರು. ಈಗಾಗಲೇ ಜಮೀರ್ ಅಹಮದ್ ಖಾನ್ ಅವರು ಹೇಳಿದಂತೆ ಒಂದು ಆರತಕ್ಷತೆ ಕಾರ್ಯಕ್ರಮ, ಅವರ ಮದುವೆ ಆರತಕ್ಷತೆ ಕಾರ್ಯಕ್ರಮ. ಎರಡನೇದು ಸಾಮೂಹಿಕ ವಿವಾಹ. ಬಡವರಿಗೆ ಸುಮಾರು 23 ಜೋಡಿ. ನಾಗರಾಜ್ ಈಗ ಬಂದಿದ್ದಾರೆ, ಅವ್ರಿಗೂ ಸ್ವಾಗತ. ಶಾಸಕರಾದಂತ ನಾಗರಾಜ್ ಅವರು ಅಲ್ಲಿ ಹೋಗಿ ಹೆಣ್ಣು ಗಂಡು ಬರಯ್ಯ. ನಾಗರಾಜ್ ಅವರು ಈಗ ತಾನೇ ಆಗಮಿಸಿದ್ದಾರೆ, ಶಾಸಕರು. ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಮತ್ತೆ ಶಿರಾಜ್ ಶೇಖ್ ಅವರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶಿರಾಜ್ ಶೇಖ್ ಅವರು ನನಗೆ ಒತ್ತಾಯ ಮಾಡೋದರಿಂದ ಮತ್ತೆ ಅವರ ಮಗ ಸೊಸೆ ಜೊತೆಯಲ್ಲಿ ಸಾಮೂಹಿಕ ಮದುವೆ ಮಾಡ್ತಾ ಇದ್ದುದರಿಂದ ನಾನು ಈ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ. ನಾನು ಶಿರಾಜ್ ಶೇಖ್ ಮತ್ತು ಅವರ ಕುಟುಂಬ ವರ್ಗದವರಿಗೆ ಶುಭವನ್ನ ಕೋರ್ಲಿಕ್ಕೆ ಬಯಸ್ತಾ ಇದ್ದೇನೆ, ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮತ್ತೆ ನೂತನವಾಗಿ ಮದುವೆಯಾಗಿರ್ತಕ್ಕಂಥ ಸೈಫ್ ಅಲಿ ಶೇಖ್
ಸೈಯದ್ ಖದೀಜಾ ಆರ್ಷಿಯಾ ಅವರ ದಾಂಪತ್ಯ ಜೀವನ ಸುಖಕರವಾಗಿರಲಿ ಅಂತೇಳಿ ನಾನು ಶುಭಾಶಯಗಳನ್ನ ಕೋರಲಿಕ್ಕೆ ಬಯಸುತ್ತೇನೆ. ಬೇಡ ಬೇಡ ಕೂತ್ಕೊಳ್ಳಿ ಬೇಡ, ಸುಖಕರವಾಗಿರಲಿ ಅಂತ ಬಯಸ್ತೇನೆ. ಜೊತೆಗೆ ಸಾಮೂಹಿಕ ಮದುವೆನಲ್ಲಿ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾ ಇರ್ತಕ್ಕಂಥ ಎಲ್ಲ ವಧುವರರಿಗೆ ನಾನು ಶುಭಾಶಯಗಳನ್ನ ಕೋರಲಿಕ್ಕೆ ಬಯಸ್ತಾ ಇದ್ದೇನೆ. ಅವರೆಲ್ಲರ ಜೀವನ ಸುಖಕರವಾಗಿರಲಿ, ನಿಮ್ಮ ಜೀವನ ಬೇರೆಯವರಿಗೆ ಆದರ್ಶ ಆಗಲಿ, ಮಾದರಿ ಆಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಮ್ಮ ದೇಶದಲ್ಲಿ ಶ್ರೀಮಂತರು ಬಡವರಿದ್ದಾರೆ, ಶ್ರೀಮಂತರು ಈಗ ಅದ್ದೂರಿಯಾಗಿ ಮದುವೆ ಮಾಡ್ತಾರೆ. ಮದುವೆ ಸಾಮಾಜಿಕವಾಗಿ ಅನಿವಾರ್ಯ ಆಗ್ಲೇಬೇಕು. ಒಂದು ಗಂಡು ಹೆಣ್ಣು ಜೊತೆಯಲ್ಲಿ ಬದುಕ್ತಕ್ಕಂಥ ವ್ಯವಸ್ಥೆ ಆಗ್ಲೇಬೇಕು. ಆ ಮದುವೆ ಆಗ್ತಕ್ಕಂಥದ್ದು ಶ್ರೀಮಂತರು, ಅವ್ರ ಹತ್ರ ಆಸ್ತಿ ಇದೆ, ಐಶ್ವರ್ಯ ಇದೆ, ಅವರು ಅದ್ದೂರಿಯಾಗಿ ಮಾಡ್ತಾರೆ. ಅದು ಬಡವರಿಂದ ಮಾಡಕ್ಕಾಗುತ್ತೆ? ಬಡವರು ಮಾಡಕ್ಕಾಗಲ್ಲ. ಈಗ ಇಂಥ ಸಾಮೂಹಿಕ ಮದುವೆಗಳಲ್ಲಿ ಭಾಗವಹಿಸಿ ಮದುವೆ ಮಾಡ್ತಕ್ಕಂಥದ್ದು, ಅದು ಸಿರಾಜ್ ಶೇಖ್ ಅವರು ಅವ್ರ ಮಗನ ಮದುವೆ ಮಾಡುವಾಗ ಜೊತೆನಲ್ಲೇ 23 ಮದುವೆಗಳನ್ನು ಮಾಡಿದ್ದಾರೆ. ಎಲ್ಲರೂ ಬಡವರು, ಭಾರಿ ಕಷ್ಟ. ಮದುವೆ ಮಾಡ್ಕೊಳ್ಳೋದು ಭಾರಿ ಕಷ್ಟದ ಕೆಲಸ. ಬಹಳ ಜನ ನಮ್ಮಲ್ಲಿ ಅದಕ್ಕೆ ಒಂದು ಗಾದೆ ಇದೆ, ಮದುವೆ ಮಾಡಿ ನೋಡು, ಮನೆ ಕಟ್ಟಿ ನೋಡು ಅಂತ ಒಂದು ಗಾದೆ ಇದೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.